ಜೈ ಭೀಮ್ ಬಂಧುಗಳೇ, ಮೊನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಪಾರ್ಲಿಮೆಂಟ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಕೀಳು ಅಭಿರುಚಿಯ ಭಾಷಣ ಮಾಡಿದ್ದಾರೆ. ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಏನು ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಾರೋ, ಅವರು ಕೇಂದ್ರ ಗೃಹ ಸಚಿವರಾಗಬೇಕಾದ್ರೆ ಹಾಗೂ ಮೋದಿ ಪ್ರಧಾನಿ ಆಗಬೇಕಾದ್ರೆ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದಿಂದ ಅವರು ಪ್ರಧಾನಿಯಾಗಿರೋದು, ಇವರು ಕೇಂದ್ರ ಗೃಹ ಸಚಿವರಾಗಿರೋದು. ಇಲ್ಲ ಅಂತಂದಿದ್ದು ಪ್ರಧಾನಮಂತ್ರಿಗಳು ಯಾವುದಾದ್ರೂ ಟೀ ಅಂಗಡಿ ಇಟ್ಕೊಂಡಿರ್ಬೇಕಾಗಿತ್ತು. ಅಮಿತ್ ಶಾ ಅವರು ಯಾವುದಾದ್ರೂ ಗುಜರಿ ವ್ಯಾಪಾರ ಮಾಡಿಕೊಂಡು ಅಲ್ಲೇ ಗುಜರಾತಲ್ಲಿ ಇರಬೇಕಾಗಿತ್ತು. ಅಂಬೇಡ್ಕರ್ ಬರೆದಿರೋ ಸಂವಿಧಾನದಿಂದ ನೀವೆಲ್ಲ ಪ್ರಧಾನಮಂತ್ರಿ ಆಗಿರೋದು, ಕೇಂದ್ರ ಗೃಹ ಸಚಿವರಾಗಿರೋದು ಎಲ್ಲ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಿಂದಲೇ. ಯಾವ ದೇವರು ನಿಮ್ಮ ಬಂದು ಪ್ರಧಾನಮಂತ್ರಿ ಮಾಡಿಲ್ಲ, ಕೇಂದ್ರ ಗೃಹ ಸಚಿವರು ಮಾಡಿಲ್ಲ. ಏನಾದರೂ ಸಂವಿಧಾನ ಅಡಿಯಲ್ಲೇ ನೀವೆಲ್ಲ ಕೆಲಸ ಮಾಡಬೇಕಾಗಿರೋದು. ಅಂಬೇಡ್ಕರ್ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡೋಂಥದ್ದು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿವಸಗಳಲ್ಲಿ ನೀವು ಮತ್ತೆ ಕೇಂದ್ರ ಮಿನಿಸ್ಟರ್ ಹೋಗೋದಿಲ್ಲ, ಮೋದಿ ಅವರು ಪ್ರಧಾನಮಂತ್ರಿ ಸಹ ಆಗೋದಿಲ್ಲ. ಕಾಂಗ್ರೆಸ್ ಬಿಜೆಪಿ ಒಂದೇ ಮುಖದ ಎರಡು ನಾಣ್ಯಗಳ ಹಾಗೆ. ಮೊನ್ನೆ ಕಾಂಗ್ರೆಸ್ನವ್ರು ಮಾತಾಡಿದ್ರು, ಇವತ್ತು ಬಿಜೆಪಿ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ, ಬೇರೆ ಏನು ಇಲ್ಲ. ಇವರು ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತಾಡೋದೇ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಮುಂದೆ ಈ ತರ ಅಮಿತ್ ಶಾ ಅವರು ಆಗ್ಲಿ, ಬಿಜೆಪಿ ಯಾರ ಸಚಿವರಾಗ್ಲಿ, ಶಾಸಕರಾಗ್ಲಿ ಮುಂದೆ ಇದೇ ರೀತಿ ಮಾತಾಡಿದ್ರೆ ಅವ್ರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಂತವಾಗಿ ರಾಜ್ಯ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ.